ಹಾಯ್ ಹಲೋ ನೋಡಿ ಬನ್ನಿ ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ. ಇವತ್ತೊಂದು ಹೊಸ ಡಿಸೈನ್ ಕಲಿಯೋಣ ಬನ್ನಿ. ಬ್ರೈಡಲ್ ಡಿಸೈನು ತುಂಬಾ ಸಿಂಪಲ್ ಆಗಿರುತ್ತೆ. ಸಿಂಪಲ್ ಬೀಡ್ಸ್ಗಳನ್ನ ಹಾಕಿ ಕುಚ್ಚು ಕೂಡ ಹಾಕ್ಕೊಂಡು ಮಾಡ್ಬೋದು, ಇಲ್ಲಾಂದರೆ ಕುಚ್ಚಿಲ್ದೇ ಕೂಡ ಮಾಡ್ಬೋದು. ಈಗ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದ್ಕೊಂಡು ಅಲ್ಲಿ ಸೀರೆ ಲಾಕ್ ಮಾಡಿ ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಸೀರೆ ಎಲ್ಲಿಗೆ ಬರುತ್ತಲ್ಲಿಗೆ ಲಾಕ್ ಮಾಡಬೇಕು. ದಾರನ 6 ಎಳೆ ದಾರ ತಗೊಂಡು ಲಾಕ್ ಮಾಡಿಕೊಂಡು ಫಸ್ಟ್ ಗಂಟೆ ಹಾಕ್ಬಿಟ್ಟು ಆಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ನೀವು ಅಂದ್ಕೋಬೇಕು. ಆಮೇಲೆ 4 ಚೈನ್ ಹಾಕೋಬೇಕು. ಒಂದು ಬೀಡ್ ಲಾಕ್ ಮಾಡಿ ಸೀರೆಗೆ ಎಲ್ಲಿ ಬರುತ್ತೆ ಲಾಕ್ ಮಾಡಾದಮೇಲೆ ನಾವು ಎಲ್ಲಿಗೆ ಬರುತ್ತಲ್ಲಿಗೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡಿ ಮತ್ತೆ ಒಂದು ಬೀಡ್ ಹಾಕಬೇಕು. ಅದು ನಾವು ಕುಚ್ಚು ಕಟ್ಟೋಕ್ಕೆ ಬಿಡ್ತಾ ಇರೋ ಪ್ಲೇಸ್. ಅದು ನೀಟಾಗಿ ನೋಡ್ಕೋಬೇಕು, ಏಕೆಂದರೆ ಇದು ರಿಂಕಲ್ ಬಂದುಬಿಡುತ್ತೆ. ಲೂಸಾಗೂ ಬೇಡ, ಸ್ವಲ್ಪ ಟೈಟಾಗೂ ಬೇಡ, ಕರೆಕ್ಟಾಗಿ ನೋಡಿಕೊಂಡೇ ಹಾಕ್ಕೊಂಡು ಬರಬೇಕು. ನೋಡಿ, ಬೀಡ್ ಲಾಕ್ ಮಾಡಿ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ನಾವು 4 ಚೈನ್ ಹಾಕ್ಕೊಂಡು ಬರಬೇಕು. 1 2 3 4 ಚೈನ್ 4 ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿ ನೀಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಬೆರಳಲ್ಲಿ ದಾರನ ನೀಟಾಗಿ ಸರಿಯಾಗಿ ಗ್ರಿಪ್ಪಿಂದ ಸುತ್ಕೋಬೇಕು. ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಾರಿ 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಅಂದರೆ 3 ಟೈಮ್ಸು 4 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು. ಲಾಕ್ ಆದಮೇಲೆ ಸೀರೆನ ಉಲ್ಟಾ ತಿರುಗಿಸ್ಕೊಂಡು ತ್ರಿಬಲ್ ಕ್ರೋಶನ ಮಾಡಬೇಕು. ನಾವು ಸ್ಟಾರ್ಟಿಂಗ್ ಒಂದು ಕಂಬಾದನ್ನೂ ಲೆಕ್ಕ ತಗೋಬೇಕಾಗುತ್ತೆ. ಇವಾಗ ತ್ರಿಬಲ್ ಕ್ರೋಶನ ಜಾಸ್ತಿ ಎಳಿಬಾರ್ದು. ಮಾಮೂಲಿ ನಾವು ಎಷ್ಟು 4 ಚೈನ್ ಗ್ಯಾಪಲ್ಲಿ ಮಾಡಿದ್ದೀವೋ ಅದು ಅಷ್ಟೇ ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೋಬೇಕು. ಸ್ವಲ್ಪ ಚಿಕ್ಕದಾಗೆ 4 ಚೈನ್ ಹಾಕ್ಕೋಬೇಕು, ದೊಡ್ಡದಾಗಿ ಎಳಿಬಾರ್ದು. ಇವಾಗ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಾದಮೇಲೆ 2 ಕಂಬ ಆಯಿತು, 3 ಚೈನ್ ಹಾಕಿದ್ದೀವಿ. ಮತ್ತು ಅಲ್ಲಿಂದ ತ್ರಿಬಲ್ ಕ್ರೋಶನ ಮಾಡ್ಕೋತಾ ಇದ್ದೀವಿ. 2 ಕಂಬನ ಮತ್ತೆ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶನ ಒಂದು ಕಂಬ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಕಂಬ, 2 ಕಂಬ ಆದಮೇಲೆ ನಾವು ಮತ್ತೆ 3 ಚೈನ್ ಹಾಕ್ಕೋಬೇಕು. ನೋಡಿ, 1 2 3 ಚೈನ್ ಆದಮೇಲೆ ಮತ್ತೆ ಸುಜ್ಜಿ ಮೇಲೆ 2 ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. 2ರಲ್ಲಿ 1 2ರಲ್ಲಿ 1 ಈ ಥರ ಲೂಪ್ ಬರುತ್ತೆ. ನೋಡ್ಕೊಂಡು ಕರೆಕ್ಟಾಗಿ ದಾರಾನ ಸರಿ ಮಾಡಿಕೊಂಡು ಮಾಡ್ಕೋಬೇಕು. ಮತ್ತು 2 ಕಂಬಗಳಾದಮೇಲೆ ತ್ರಿಬಲ್ ಕ್ರೋಶ ನೋಡ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೋಬೇಕು. ನಮಗೆ 4 ಪೆಟಲ್ಸ್ ಬರೋ ಹಾಗೆ ನಾವು ಅದನ್ನು ಮಾಡ್ಕೋಬೇಕು. ನಮಗೆ 4 ಫೆಟಲ್ಸ್ ಅಂದರೆ ಫ್ಲವರ್ ಫೆಟಲ್ಸ್ ಥರ ಬರಬೇಕು. 3 ಚೈನ್ಗಳನ್ನ ಹಾಕ್ಕೋಬೇಕು 4 ಕಡೆ. ನೋಡಿ, ಡಬಲ್ ಕ್ರೋಶನ ಮಾಡಿಕೊಂಡು ತ್ರಿಬಲ್ ಕ್ರೋಶನ ಮಾಡಿ ಎಲ್ಲಿ ಬರುತ್ತೆ ಅಲ್ಲ ಅಲ್ಲಿ 4 ಚೈನ್ ಮಧ್ಯದ ಗ್ಯಾಪಲ್ಲಿ ಹಾಕ್ಕೋಬೇಕು. 3 ಚೈನ್ ಆದಮೇಲೆ ಹಂಗೆ ಹಾಕಬೇಕು. ತ್ರಿಬಲ್ ಕ್ರೋಶನ ಹಾಕಿ ಎಷ್ಟು 4 ಗ್ಯಾಪ್ ಬರಬೇಕು ನಮಗೆ ಆ ಪೆಟಲ್ಸ್ ಮಾಡೋಕ್ಕೋಸ್ಕರ. ಕೊನೆಯದಕ್ಕೆ ಒಂದೇ ತ್ರಿಬಲ್ ಕ್ರೋಶ ಮಾಡಿ ನೋಡಿ ಕರೆಕ್ಟಾಗಿ 1 2 3 4 ಪೆಟಲ್ಸ್ ಬರಬೇಕು ನಮಗೆ. ಈಗ ನಾವು 4 ಚೈನ್ ಹಾಕಿದ್ವಿ, ಲಾಕ್ ಮಾಡಿದ್ದೀವಲ್ಲ, ಅಲ್ಲಿಗೆ ಆ ಪಾಯಿಂಟ್ಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಸೀದಾ ತಿರುಗಿಸ್ಕೋಬೇಕು. ಇವಾಗ ನಾವು ಉಲ್ಟಾ ತಿರುಗಿಸಿದ್ವಿ, ಸೀದಾ ತಿರುಗಿಸ್ಕೊಂಡು ಈಗ ಮೊದಲನೇ ಪಾಯಿಂಟಲ್ಲಿ ನಾವು ಅಲ್ಲಿ ಡಬಲ್ ಕ್ರೋಶನ ಮಾಡ್ಕೊಬರ್ಬೇಕು. ಚಿಕ್ಕದಾಗಿ ಮಾಡ್ಕೋಬೇಕು, ದೊಡ್ಡದಾಗಿ ಮಾಡಬಾರ್ದು. ಚಿಕ್ಕದಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು. 5 ಕಂಬಗಳನ್ನ ಹಾಕ್ಕೋಬೇಕು. ಡಬಲ್ ಕ್ರೋಶನ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಹಾಕೋದು ಡಬಲ್ ಕ್ರೋಶ, ನಿಮ್ಗೆ ಗೊತ್ತೇ ಐತೆ. ಹಾಗಾಗಿ ಇವಾಗ ನಾವು 5 ಕಂಬಗಳನ್ನ ಅದರ ಒಂದು ಪೆಟಲ್ ಒಳಗಡೆ ಹಾಕ್ಕೋಬೇಕು. 5 ಕಂಬಗಳನ್ನ ನಾವು ಮಾಡ್ಕೋಬೇಕು. ಸೀರೆ ಮೇಲೆ ಒಂದು ಸರಿ ದಾರದ ಮೇಲೆ ಒಂದು ಸಲ ತಗೊಂಡು 2ರಲ್ಲಿ 1 ಮಾಡಬೇಕು. ಇದೇ ಥರ 5 ಕಂಬಗಳನ್ನ ಮಾಡ್ಕೋಬೇಕು. 5 ಕಂಬ ಆದಮೇಲೆ ನಾವು 2 ಕಂಬ ಹಾಕ್ಕೊಂಡಿದ್ದೀವಲ್ಲ ತ್ರಿಬಲ್ ಕ್ರೋಶನ ಅಲ್ಲಿ ಲಾಕ್ ಮಾಡ್ಕೋಬೇಕು. ಅಲ್ಲಿ ಲಾಕ್ ಮಾಡಿ ನೋಡಿ, ಈ ಥರ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ನಾವು ಡಬಲ್ ಕ್ರೋಶನ ಮಾಡ್ಕೊಬರ್ಬೇಕು. ನೆಕ್ಸ್ಟ್ ಪಾಯಿಂಟಲ್ಲಿ ನಾವು ಜಾಗ ಬಿಟ್ಟಿದ್ದೀವಲ್ಲ, 4 ಹೋಲ್ ಇದೆಯಲ್ಲ ಅಲ್ಲಿ ಮಾಡ್ಕೊಬರ್ಬೇಕು. ಇದಾದಮೇಲೆ ಬೀಡ್ಸ್ ಹಾಕೋದನ್ನ ತೋರಿಸ್ತೀನಿ ಹೇಗೆ ಅಂತ. ಇಲ್ಲಾಂದರೆ ಬೀಡ್ಸು ಸೈಡ್ಗಾಗಿ ಚೆನ್ನಾಗಿ ಕಾಣಿಸಲ್ಲ, ಕರೆಕ್ಟಾಗಿ ಕೂರಬೇಕಲ್ಲ ಮಧ್ಯಕ್ಕೆ. ಹಾಗಾಗಿ ಇದು 5 ಕಂಬ ಹಾಕಾದಮೇಲೆ ನಾವು ಮೊದಲು ಅಲ್ಲಿಗೆ 2 ಕಂಬ ಇರೋದಕ್ಕೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 1 ಬೀಡ್ಸ್ ತೊಗೊಂಡು ಅಲ್ಲಿಗೆ ತೊಗೋಬೇಕು. ಆದರೆ ಬೀಡ್ಸ್ ಲಾಕ್ ಮಾಡಬಾರ್ದು, ಡೈರೆಕ್ಟು
ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ನೋಡಿ ಡೈರೆಕ್ಟ್ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ಚಿಕ್ಕದಾಗಿ ಮಾಡ್ಕೋಬೇಕು. ಹಾಗಂದರೆ ತುಂಬ ಚಿಕ್ಕದಲ್ಲ, ಮಾಮೂಲಿ ನೋಡಿ ನಾನು ಮಾಡಿದ್ದೀನಲ್ಲ ಆ ಥರ ನೋಡ್ಕೊಂಡು ಮಾಡ್ಕೋಬೇಕು. ಅಲ್ಲೂ 5 ಕಂಬಗಳನ್ನ ಹಾಕ್ಕೊಂಡು ಬರಬೇಕು. ತುಂಬಾ ಈಸಿ ಐತೆ, ಹಾಕ್ಬೋದು, ಎಲ್ಲರೂ ಪ್ರತಿಯೊಬ್ಬರೂ ಮಾಡ್ಬೋದು ನೋಡಿಕೊಂಡ್ರೆ. ಡಬಲ್ ಕ್ರೋಶ ತ್ರಿಬಲ್ ಕ್ರೋಶನ ಮಾಡೋದು ಕಲ್ತ್ಕೊಂಡ್ರೆ, ಬೇಸಿಕ್ ಸ್ಟೆಪ್ ಕಲ್ತ್ಕೊಂಡ್ರೆ ಡಿಸೈನ್ ಮಾಡೋದು ಏನೂ ಕಷ್ಟ ಆಗಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬೇಸಿಕ್ ಸ್ಟೆಪ್ನ ಚೆನ್ನಾಗಿ ಕಲ್ತ್ಕೋಬೇಕು. ಅದು ಮತ್ತೆ 2 ಕಂಬದ ಮಧ್ಯೆ ಲಾಕ್ ಮಾಡಬೇಕು 5 ಕಂಬಗಳಾದಮೇಲೆ. ನೆಕ್ಸ್ಟ್ ಇವಾಗ ಮತ್ತೆ ಅಲ್ಲಿಗೆ ಬಂದು ಮತ್ತೆ 5 ಕಂಬಗಳನ್ನ ಹಾಕ್ಕೊಬರ್ಬೇಕು, ಡಬಲ್ ಕ್ರೋಶಗಳನ್ನ. ತುಂಬಾ ಈಸಿ ಇದೆ, ನೋಡಿ ಕಲ್ತ್ಕೋಬೋದು. ನಾನು ತುಂಬಾ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ನಂದು ಹೊಸ ಡಿಸೈನ್ಗಳನ್ನ ಹಾಕ್ತಾಯಿರ್ತೀನಿ, ನೀವು ನೋಡ್ತಾ ಇರ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಚೆನ್ನಾಗಿರೋ ಹೊಸ ಡಿಸೈನ್ಗಳನ್ನ ಹಾಕ್ತಾಯಿರ್ತೀನಿ, ನೀವು ಅದನ್ನು ಕಲಿಬೋದು ನೋಡಿಕೊಂಡು. ನೀವೇನಾದ್ರು ಕಲಿಯೋಕೆ ಇಷ್ಟ ಇದ್ದರೆ ನನಗೆ ಕಾಲ್ ಮಾಡಿ, ನನಗೆ ಮೆಸೇಜ್ ಮಾಡಿ ಸಾಕು, ನಾನು ನಂಬರ್ ಕೊಡ್ತೀನಿ, ನೀವು ಕಲಿಬೋದು. ಇನ್ನೂ ನೀಟಾಗಿ ಚೆನ್ನಾಗಿ ಹೇಳ್ಕೊಡ್ತೀನಿ ನಾನು. ಮತ್ತು ಲಾಕ್ ಆದಮೇಲೆ ನಾವು 2 ಕಂಬ ಲಾಕ್ ಮಾಡಿ 4 ಚೈನ್ ಹಾಕಿ ಲಾಕ್ ಮಾಡಿದ ಪ್ಲೇಸ್ಗೆ ನಾವು 4 ಕಂಬಗಳನ್ನ ಹಾಕಾದ್ಮೇಲೆ ಲಾಕ್ ಮಾಡಬೇಕು. ನೆಕ್ಸ್ಟು ಒಂದು ಬೀಡ್ ಹಾಕ್ಬಿಟ್ಟು ಲಾಕ್ ಮಾಡಬೇಕು, ಮತ್ತು 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್, ಇದು ಡಿಸೈನು ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ. ನಾನು ಕುಚ್ಚೆಲ್ಲ ಹಾಕಿ ಫುಲ್ಲೆಲ್ಲ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. 30 ಎಳೆನ ದಾರನ ಸುತ್ಕೊಂಡು 60 ಎಳೆ ಸುತ್ತಕೊಂಡು 120 ಎಳೆ ಆಗುತ್ತೆ. ಅದಕ್ಕೆ ಗೋಲ್ಡ್ ಥ್ರೆಡ್ಡಿಂದ ಈ ಥರ ಸೂಜಿಗೆ ಸೇರಿಸ್ಕೊಂಡು ನಾವು 2 ಸಲ ಸುತ್ಕೋಬೇಕು ಈ ಥರ. ನೆಕ್ಸ್ಟು ಗಂಟು ಹಾಕಿದ್ರೆ ಒಂದು 4-5 ಗಂಟು ಚೆನ್ನಾಗಿ ಹಾಕ್ಬಿಟ್ರೆ ಮುಗೀತು. ಕುಚ್ಚು ಕಟ್ಟಿ ರೆಡಿ ಆಯಿತು. ನೋಡಿ, ನೀಟಾಗಿ ಸೂಪರಾಗಿರೋ ಬ್ರೈಡಲ್ ಡಿಸೈನ್ ನಾವು ಕಲ್ತಂಗೆ ಆಗುತ್ತೆ. ನಮ್ಮ ಸೀರೆ ಹಾಕ್ಕೊಂಡಾಗ ಸಖತ್ತಾಗಿರುತ್ತೆ. ಮತ್ತು ನಾವು ಬೇರೆಯವ್ರು ಕೂಡ ನಾವು ಹಾಕ್ಬೋದು. ಟೈಲರ್ ಹತ್ರ ನಾವು ತೊಗೊಂಡು ಕೆಲಸ ಮಾಡ್ಬೋದು. ನೋಡಿ, ಈ ಥರ ಸಮಕ್ಕೆ ನೋಡಿ ಕಟ್ ಮಾಡಿಕೊಂಡ್ರೆ ಮುಗೀತು. ತುಂಬಾ ಸಖತ್ತಾಗಿರೋ ಡಿಸೈನು ಬಂತು ನೋಡಿ. ಹೊಸ ಡಿಸೈನ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಫುಲ್ ಕುಚ್ಚೆಲ್ಲ ಕಟ್ಟಿದ್ದೀನಿ ನಾನು. ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ, ಡಿಸೈನ್ ತುಂಬ ಚೆನ್ನಾಗಿ ಕಲಿಬೋದು. ಚೆನ್ನಾಗಿ ಬಂದಿದೆ ಡಿಸೈನು, ನನಗಂತೂ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್.